ಪ್ರಜ್ವಲ್ ರೇವಣ್ಣ ಅವರು MP ಆಗಿದ್ದವರು ದೊಡ್ಡ ಕುಟುಂಬ ವಿರುದ್ಧ ಇವರು ಯಾವ ರೀತಿ ರೀಚ್ ಆಗ್ತಾರೆ ಇಡೀ ಜಿಲ್ಲೆಗೆ ಪರೀಕ್ಷೆ ಇಲ್ಲ ಅನ್ನೋ ಪ್ರಶ್ನೆ ಕೂಡ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಶ್ರೇಯಸ್ ಪಟೇಲ್ ಅಷ್ಟು ಫಿಟ್ಟ ಇಲ್ಲಿ ಪ್ರಬಲವಾದ ಸಿದ್ದರಾಮಣ್ಣ DK ಶಿವಕುಮಾರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಪಕ್ಷದ ಸಪೋರ್ಟ್ನಿಂದ ನಿಂತಿರೋದು ಶ್ರೇಯಸ್ ಪಟೇಲ್. ಸರ್, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಬರ್ತಾರೆ ಇಲ್ವಾ? ಯಾಕೆಂದ್ರೆ ಕಳೆದ ಬಾರಿ ಬರ್ತೀನಿ ಅಂತ ಹೇಳಿ ಬರ್ದಲೇ ಎರಡು ಸಾರಿ ಬಂದೋಗಾತಲ್ಲಣ್ಣ, 4 ಸಾರಿ ಬಂದ್ರಲ್ಲ. ಚುನಾವಣಾ ಪ್ರಚಾರಕ್ಕೆ ಈ ಸಾರಿ ಅವರೇ ಕ್ಯಾಂಡಿಡೇಟ್, ಅವ್ರ ಕ್ಯಾಂಡಿಡೇಟ್ಗೆ ಅವರೇ ಬರಕಲ್ವಾ? ಇಲ್ಲ, ಹೋದ ಸಾರಿ ಭಿನ್ನಾಭಿಪ್ರಾಯ ಆಗಿದ್ದು ನಿಜ. ಆ ಭಿನ್ನಾಭಿಪ್ರಾಯದಲ್ಲಿ ಕಾಂಗ್ರೆಸ್ಸು ಸೋತದ್ದು ನಿಜ, ಅದಾಗಿದ್ದು ನಿಜ. ಅವ್ರಿಗೂ ಮನವರಿಕೆ ಆಗಿದೆ, ಅದು ಯಾವುದೂ ಇಲ್ಲ ಈ ಸರಿಯ. ಅವರು ಇನ್ನೂ 2 ಸಾರಿ ಬರ್ತಾರೆ ಈ ಜಿಲ್ಲೆಗೆ, ಇನ್ನೂ 2 ಸಾರಿ ಬರ್ತಾರೆ. ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರ್ತಾರೆ. ಈಗ ಅರಸೀಕೆರೆ ಆಗಿದೆ, ಹಾಸನ ಆಗಿದೆ, 100% ಬೇಲೂರು, ತೇಜುಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಇಲ್ಲೆಲ್ಲ ಕಡೆ ಅವ್ರು ಬರ್ತಾರೆ, ಅವರೆಲ್ಲ ಬರ್ತಾರೆ. ಸಿದ್ದರಾಮಯ್ಯನವರು ಬರ್ತಾರೆ, DK ಅವರು ಬರ್ತಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ದಲೇ ಒಮ್ಮತದಿಂದ ಈ ಸಾರಿ ಒಂದೇ ಒಂದು ಅಪಶ್ಯವರ ಇಲ್ಲಲೇ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಚುನಾವಣೆಯಲ್ಲಿ 100% ನಾವು ಉಸ್ತುವಾರಿ ಜಿಲ್ಲಾ ಮಂತ್ರಿಗಳಿದ್ದಾರಲ್ಲ, ಉಸ್ತುವಾರಿ ಇರ್ತಾರೆ. ಅಲ್ಲಲ್ಲ, ಈಗ ಜನವೇ ಉಸ್ತುವಾರಿ ಮಾಡ್ಕೊಂಡು ಗೆಲ್ತಾರೆ. ಏನು ನಾವು ಇದ್ದೇ ಇರ್ತೀವಲ್ಲ, ನಾವಿನ್ನೆಲ್ಲಿ ಗೊತ್ತೀವಿ? ಈಗ ನನಗೊಂದು ಜಿಲ್ಲಾ ರಾಜ್ಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ, ಒಂದು ಗೃಹ ಮಂಡಳಿ ಅಧ್ಯಕ್ಷರು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಕ್ಯಾಬಿನೆಟ್ ಗ್ರೇಡ್ ಕೊಟ್ಟಿದ್ದಾರೆ ಅಂದರೆ ನಾವು ಜಿಲ್ಲೆ ಒಳಗೆಲ್ಲ ಅಡ್ಡಾಡ್ಬೋದಲ್ಲ, ಈಗ ಜಿಲ್ಲೆಲೆಲ್ಲ ಹೋಗ್ಬೋದಲ್ಲ. ಇರ್ತೀನಿ ನಾನು ಇರ್ತೀನಿ. ನಾನು ಹಿಂದೆ ಈ ಚುನಾವಣೆಯಿಂದ ಹಿಮ್ಮುಖನಾಗಲ್ಲ. ಚುನಾವಣೆಯ ಯಾವುದೇ ಭಾಗಿತ್ವವನ್ನು ನಾನು ಒಪ್ಕೊಳಕ್ಕೆ ತಯಾರಿದ್ದೀನಿ. ನಾನು ಮಾಡ್ತೀನಿ. ಚುನಾವಣೆ ಮಾಡೋಕ್ಕೆ ನಾವೆಲ್ಲ ಒಟ್ಟಿ ಮಾಡ್ತೀವಿ, ಸಾಮೂಹಿಕವಾಗಿ ಮಾಡ್ತೀವಿ. ಶಿವರಾಮ್ ಅವ್ರದ್ದು ನಮ್ಮದು ಭಾರಿ ಚೆನ್ನಾಗಿದೆ. ಈ ಪ್ರಜ್ವಲ್ ರೇವಣ್ಣ ಅವರು MP ಆಗಿದ್ದವರು ದೊಡ್ಡ ಕುಟುಂಬ ವಿರುದ್ಧ ಇವರು ಯಾವ ರೀತಿ ರೀಚ್ ಆಗ್ತಾರೆ ಇಡೀ ಜಿಲ್ಲೆಗೆ ಪರೀಕ್ಷೆ ಇಲ್ಲ ಅನ್ನೋ ಪ್ರಶ್ನೆ ಕೂಡ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಶ್ರೇಯಸ್ ಪಟೇಲ್ ಅಷ್ಟು ಫಿಟ್ಟ ಇಲ್ಲಿ ಪ್ರಬಲವಾದ ಸಿದ್ದರಾಮಣ್ಣ DK ಶಿವಕುಮಾರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಪಕ್ಷದ ಸಪೋರ್ಟ್ನಿಂದ ನಿಂತಿರೋದು ಶ್ರೇಯಸ್ ಪಟೇಲ್. ಸರ್, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಬರ್ತಾರೆ ಇಲ್ವಾ? ಯಾಕೆಂದ್ರೆ ಕಳೆದ ಬಾರಿ ಬರ್ತೀನಿ ಅಂತ ಹೇಳಿ ಬರ್ದಲೇ ಎರಡು ಸಾರಿ ಬಂದೋಗಾತಲ್ಲಣ್ಣ, 4 ಸಾರಿ ಬಂದ್ರಲ್ಲ. ಚುನಾವಣಾ ಪ್ರಚಾರಕ್ಕೆ ಈ ಸಾರಿ ಅವರೇ ಕ್ಯಾಂಡಿಡೇಟ್, ಅವ್ರ ಕ್ಯಾಂಡಿಡೇಟ್ಗೆ ಅವರೇ ಬರಕಲ್ವಾ? ಇಲ್ಲ, ಹೋದ ಸಾರಿ ಭಿನ್ನಾಭಿಪ್ರಾಯ ಆಗಿದ್ದು ನಿಜ. ಆ ಭಿನ್ನಾಭಿಪ್ರಾಯದಲ್ಲಿ ಕಾಂಗ್ರೆಸ್ಸು ಸೋತದ್ದು ನಿಜ, ಅದಾಗಿದ್ದು ನಿಜ. ಅವ್ರಿಗೂ ಮನವರಿಕೆ ಆಗಿದೆ, ಅದು ಯಾವುದೂ ಇಲ್ಲ ಈ ಸರಿಯ. ಅವರು ಇನ್ನೂ 2 ಸಾರಿ ಬರ್ತಾರೆ ಈ ಜಿಲ್ಲೆಗೆ, ಇನ್ನೂ 2 ಸಾರಿ ಬರ್ತಾರೆ. ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರ್ತಾರೆ. ಈಗ ಅರಸೀಕೆರೆ ಆಗಿದೆ, ಹಾಸನ ಆಗಿದೆ, 100% ಬೇಲೂರು, ಅರ್ಕಲಗೂಡು, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಇಲ್ಲೆಲ್ಲ ಕಡೆ ಅವ್ರು ಬರ್ತಾರೆ, ಅವರೆಲ್ಲ ಬರ್ತಾರೆ. ಸಿದ್ದರಾಮಯ್ಯನವರು ಬರ್ತಾರೆ, DK ಅವರು ಬರ್ತಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ದಲೇ ಒಮ್ಮತದಿಂದ ಈ ಸಾರಿ ಒಂದೇ ಒಂದು ಅಪಶ್ಯವರ ಇಲ್ಲಲೇ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಚುನಾವಣೆಯಲ್ಲಿ 100% ನಾವು ಉಸ್ತುವಾರಿ ಜಿಲ್ಲಾ ಮಂತ್ರಿಗಳಿದ್ದಾರಲ್ಲ, ಉಸ್ತುವಾರಿ ಇರ್ತಾರೆ. ಅಲ್ಲಲ್ಲ, ಈಗ ಜನವೇ ಉಸ್ತುವಾರಿ ಮಾಡ್ಕೊಂಡು ಗೆಲ್ತಾರೆ. ಏನು ನಾವು ಇದ್ದೇ ಇರ್ತೀವಲ್ಲ, ನಾವಿನ್ನೆಲ್ಲಿ ಗೊತ್ತೀವಿ? ಈಗ ನನಗೊಂದು ಜಿಲ್ಲಾ ರಾಜ್ಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ, ಒಂದು ಗೃಹ ಮಂಡಳಿ ಅಧ್ಯಕ್ಷರು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಕ್ಯಾಬಿನೆಟ್ ಗ್ರೇಡ್ ಕೊಟ್ಟಿದ್ದಾರೆ ಅಂದರೆ ನಾವು ಜಿಲ್ಲೆ ಒಳಗೆಲ್ಲ ಅಡ್ಡಾಡ್ಬೋದಲ್ಲ, ಈಗ ಜಿಲ್ಲೆಲೆಲ್ಲ ಹೋಗ್ಬೋದಲ್ಲ. ಇರ್ತೀನಿ ನಾನು ಇರ್ತೀನಿ. ನಾನು ಹಿಂದೆ ಈ ಚುನಾವಣೆಯಿಂದ ಹಿಮ್ಮುಖನಾಗಲ್ಲ. ಚುನಾವಣೆಯ ಯಾವುದೇ ಭಾಗಿತ್ವವನ್ನು ನಾನು ಒಪ್ಕೊಳಕ್ಕೆ ತಯಾರಿದ್ದೀನಿ. ನಾನು ಮಾಡ್ತೀನಿ. ಚುನಾವಣೆ ಮಾಡೋಕ್ಕೆ ನಾವೆಲ್ಲ ಒಟ್ಟಿ ಮಾಡ್ತೀವಿ, ಸಾಮೂಹಿಕವಾಗಿ ಮಾಡ್ತೀವಿ. ಶಿವರಾಮ್ ಅವ್ರದ್ದು ನಮ್ಮದು ಭಾರಿ ಚೆನ್ನಾಗಿದೆ.
ಆ?